ಹಾಯ್ ಫ್ರೆಂಡ್ಸ್, ನಮಸ್ತೆ. ನೀವು ಎಲ್ಲ ನೋಡ್ದಂಗೆ ಮೊದಲೆಲ್ಲ ಬಾಳೆಯಲ್ಲಿ ಒಂದೇ ಕೊನೆ ಬರ್ತಾಯಿತ್ತು. ಅಂದರೆ ಒಂದು ಗಾದೆನೇ ಇತ್ತು, ರಾಗಿಗೆ ಒಂದೇ ತೆನೆ, ಬಾಳೆಗೆ ಒಂದೇ ಕೊನೆ ಅಂತ ಅಂದ್ಬಿಟ್ಟು. ಬಟ್ ಇವಾಗ ಬದಲಾಗಿದೆ. ಮನುಷ್ಯ ಒಳ್ಳೊಳ್ಳೆ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ಹೊಸ ಹೊಸ ಆವಿಷ್ಕಾರ ಕಂಡು ಹಿಡಿತಾನೆ ಇದ್ದಾನೆ. ಅದೇ ಥರ ಇದೊಂದು ವಿಶಿಷ್ಟ ಬಾಳೆ. ಇದರಲ್ಲಿ ಒಂದೇ ಗೊನೆಯಲ್ಲಿ ಒಂದೇ ಬಾಳೆ ಗಿಡದಲ್ಲಿ 2ರಿಂದ 4-6 ಗೊನೆ ತನಕ ಬರುತ್ತೆ. ಈ ವಿಶಿಷ್ಟವಾದ ಬಾಳೆ ತಳಿಯನ್ನು ಬ್ರೆಜಿಲಲ್ಲಿ ಆವಿಷ್ಕಾರ ಮಾಡಿದ್ದಾರೆ. ಇದ್ರ ನೇಮ್ ಬಂದ್ಬಿಟ್ಟು ಬರ್ಲಿಂಗ್ ಕೆಂಬಲ್ ಅಂತ ಅಂದ್ಬಿಟ್ಟು. ಇದು ಒಂದೇ ಗಿಡದಲ್ಲಿ 2ರಿಂದ 4-6 ತನಕ ಫಲ ಬರುತ್ತೆ. ಅಂದರೆ ನಾವು ಯಾವ ಥರ ಮೇಂಟೈನ್ ಮಾಡ್ತೀವಿ, ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಫಸಲು ಬರುತ್ತೆ. ಇಲ್ಲ ಅಂತಂದರೆ ಮಾಮೂಲಿ ಏನೇ ಹೋದರೂ 2 ಗೊನೆ ಬಂದೇ ಬರುತ್ತೆ. ಬಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 6ರಿಂದ 7 ಗೊನೆ ಬರೋ ತನಕ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಇವ್ರು ಹೇಳ್ತಾ ಇದ್ದಾರೆ. ಇದು ಯಾವುದೇ ಥರದ ಎಡಿಟಿಂಗ್ ಅಲ್ಲ, AI ವಿಡಿಯೋ ಅಲ್ಲ, ಫೋಟೋಶಾಪ್ ಅಲ್ಲ. ನೀವೇ ಲೈವಾಗಿ ನೋಡ್ತಾ ಇದ್ದೀರಾ. 2 ಗೊನೆ ಬಂದಿದೆ. ಅವರು ಕಟ್ ಮಾಡಿ ತೋರಿಸ್ತಾ ಇದ್ದಾರೆ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಇವ್ರು ಬಂದು ಬ್ರೆಜಿಲಿಂದ ಒಂದು ಗಿಡನ ತರಿಸಿ ಪ್ರಯೋಗ ಮಾಡಿದ್ದಾರೆ ಅವ್ರ ತೋಟದಲ್ಲಿ. ಅವ್ರದ್ದು ತುಂಬ ಬಾಳೆ ತೋಟ ಇದೆ. ಆ ತೋಟದ ಮಧ್ಯೆ ಒಂದೇ ಒಂದು ಈ ಥರ ಒಂದು ಬಾಳೆ, ಹೊಸ ಬಾಳೆ ತಂದ್ಬಿಟ್ಟು ಪ್ರಯೋಗ ಮಾಡಿದ್ದಾರೆ, ಕಟ್ ಮಾಡಿ ತೋರಿಸ್ತಾ ಇದ್ದಾರೆ. ನಮಗೆ ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ಈ ಬಾಳೆ ಒಂದು ಕಾಡು ಬೆಳೆ. ಆ ಕಾಡಲ್ಲಿ ಬೆಳೀತಾ ಇದ್ದ ಒಂದು ಬಾಳೆಗೊನೆನ ಅಲ್ಲಿಂದ ತಂದು ನಮ್ಮ ಮನುಷ್ಯರು ಹೊಸ ಹೊಸ ಆವಿಷ್ಕಾರ ಮಾಡಿ ಅದನ್ನು ಹೊಸ ಹೊಸ ಟೆಕ್ನಾಲಜಿ ಮೂಲಕ ಹೊಸ ಹೊಸ ಬಾಳೆ ಕಂಡುಹಿಡಿದ್ರು. ಬಟ್ ಈ ಥರ 2 ಗೊನೆ 3 ಗೊನೆ ಬಾಳೆ ಗೊನೆ ಬರೋದು ಆವಿಷ್ಕಾರ ಮಾಡಿರಲಿಲ್ಲ ಇದುವರೆಗೂ. ಇದೇ ಮೊದಲ ಆವಿಷ್ಕಾರ ಅನ್ಕೋತೀನಿ ನನಗೆ ಗೊತ್ತಿರೋ ಹಾಗೆ. ಎಲ್ಲರೂ ನೋಡಿ ತೋರಿಸ್ತಾ ಇದ್ದಾರೆ. ಅಲ್ಲಿ ಪಕ್ಷಿಗಳೆಲ್ಲ ತಿಂದು ಸ್ವಲ್ಪ ಖಾಲಿ ಮಾಡಿದೆ. ಇದನ್ನು ಇವಾಗ ಕಟ್ ಮಾಡ್ತಾವ್ರೆ, ಅವ್ರು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಲೈವಾಗಿ ಕಟ್ ಮಾಡ್ತಾ ಇದ್ದಾರೆ. ನೋಡಿ ಹೇಗೆ ಬರುತ್ತೆ 2 ಗೊನೆ ಅಂತ ಅಂದ್ಬಿಟ್ಟು. ಈ ಥರ ಬಾಳೆಗೊನೆ ಬೆಳೆದ್ರೆ, ಈ ಗಿಡ ಒಂದು ಬೆಳೆದ್ರೆ ಒಳ್ಳೆ ಲಾಭ ಅಂತ ಅನ್ಕೋತೀನಿ. ಬಟ್ ಅಷ್ಟೇ ಸೇಫ್ಟಿಯಾಗಿ ಬೆಳಿಬೇಕು. ಯಾಕೆಂದರೆ ನಮ್ಮ ಕಡೆ ಎಲ್ಲ 1 ಗೊನೆ 2 ಗೊನೆ ಬರೋದು, 1 ಗೊನೆ ಬರೋದ್ರಲ್ಲೇ ಗಾಳಿಗೆಲ್ಲ ಬಿದ್ದೋಗುತ್ತೆ. ಅಂಥದ್ರಲ್ಲಿ 2 ಗೊನೆ 3 ಗೊನೆ ಬಂದರೆ ಗಾಡೀಲಿ ತಡೆಯಲ್ಲ. ಬಟ್ ಗಾಳಿ ಬಂದರೂ ಎಷ್ಟೇ ಮಳೆ ಗಾಳಿ ಬಂದ್ರೂ ಎಷ್ಟೇ ಭಾರ ಇದ್ರೂ ಬೀಳ್ದಂಗೆ ಏನು ಇರಬಾರ್ದು. ಕೆಲವು ಗಳಗಳು ಕಟ್ತಾರೆ ಮರಗಳನ್ನ. ಆ ಥರ ಇದಕ್ಕಂತೂ ಕಟ್ಟಲೇಬೇಕು ಅಂತ ಅನ್ಕೋತೀನಿ. ಯಾಕೆಂದರೆ ನಮ್ಮ ಕಡೆ ಎಲ್ಲ ಒಂದಕ್ಕೆ ಬಿದ್ದೋಗ್ಬಿಡ್ತವೆ. ನೋಡಿ ಅಲ್ಲಿ ತೋರಿಸ್ತಾ ಇದ್ದಾರೆ 2 ಹೆಂಗೆ ಬಂದಿದೆ ಅಂತ ಅಂದ್ಬಿಟ್ಟು. 2 ಸುಳಿಯಿಂದ 2 ಬಂದಿದೆ ಅಂದ್ಬಿಟ್ಟು ಲೈವಾಗಿ ತೋರಿಸ್ತಾ ಇದ್ದಾರೆ ನಿಮಗೆ. ನೋಡಿ ಕಾಯಿಗಳು ಒಳ್ಳೆ ಶೇಪ್ ಇದೆ ಮತ್ತು ಒಳ್ಳೆ ಸೈಜ್ ಇದೆ. 2 ಲೈವಾಗಿ ತೋರಿಸ್ತಾ ಇದ್ದಾರೆ. ಸ್ವಲ್ಪ ಗಿಣಿಗಳು ಪಕ್ಷಿಗಳೆಲ್ಲ ಬಂದು ತಿಂದು ಸ್ವಲ್ಪ ಖಾಲಿ ಮಾಡಿಬಿಟ್ಟಿದ್ದಾವೆ. ಟೇಸ್ಟಿನ ಅವ್ರು ಇನ್ನೂ ನೋಡಿಲ್ವಂತೆ. ನೆಕ್ಸ್ಟು ಮನೆಗೆ ತೊಗೊಂಡೋಗ್ತಾರೆ. ಮನೆ ತೊಗೊಂಡಾದ್ಮೇಲೆ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ಒಬ್ಬರು ಅದ್ಭುತವಾದ ಯುವ ರೈತ. ಇವ್ರದ್ದು ಒಂದು ಚಾನಲ್ ಇದೆ, ಬಂಜಾರ ಫಾರ್ಮ್ ಅಂತ ಅಂದ್ಬಿಟ್ಟು. ಓಪನ್ ಮಾಡಿ ನೋಡಿ, ಒಳ್ಳೆ ತೋಟ ಮಾಡಿದ್ದಾರೆ, ಒಳ್ಳೆ ಅದ್ಭುತವಾದ ಬೆಳೆ ಬೆಳೀತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿ, ಇಂಥವ್ರು ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ ಓಪನ್ ಮಾಡಿ, ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟು ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಮಾಡಿ. ನೋಡಿ ತೋರಿಸ್ತಾ ಇದ್ದಾರೆ. ಎಲ್ಲ ಒಳ್ಳೆ ಕಲರ್ ಬಂದಿದೆ, ಒಳ್ಳೆ ಶೇಪ್ ಬಂದಿದೆ, ಒಳ್ಳೆ ಕಲರ್ ಇದೆ. ಮತ್ತು ಇನ್ನೊಂದೇನು ಇದರಲ್ಲಿ ಅಂತ ಅಂದರೆ ತೊಟ್ಟು ಬಿಗಿ ಇರುತ್ತೆ, ಅತಿ ಬೇಗ ಉದುರಲ್ವಂತೆ. ಕೀಪಿಂಗ್ ಕ್ವಾಲಿಟಿ ಸ್ವಲ್ಪ ದಿನ, ಒಂದು 4-5 ದಿನ ಆರಾಮಾಗಿ ಇಡ್ಬೋದು. ಬೇರೆ ಅದನ್ನ ಆದ ತಕ್ಷಣ ಉದುರುತ್ತಾ ಇರ್ತವೆ. ಬಟ್ ಇದರಲ್ಲಿ ಉದುರಲ್ವಂತೆ. ಮತ್ತು ಟೇಸ್ಟು ಮಾತ್ರ ಅದ್ಭುತವಾಗಿದೆಯಂತೆ. ನಮ್ಮ ನಂಜನಗೂಡು ರಸಬಾಳೆ ಅಂತ ಹೇಳ್ತಾರಲ್ಲ, ಆ ಥರ ಸ್ವಲ್ಪ ಒಂದು ಟೇಸ್ಟ್ ಬಂದಿದೆಯಂತೆ. ನೋಡಿ ಯಾರಾದರೂ ಟ್ರೈ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಮೋಸ್ಟ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಸಿಗಳು ಕೊಡ್ಬೋದು ಅಂತ ಅನ್ಕೋತೀನಿ. ಅಂದರೆ ಇದೇ ಮೊದಲನೇ ಸಲ ಬೆಳೆದಿರೋದವ್ರು. ಬಟ್ ಮರಿಗಳು ತೊಗೊಂಡೋದು ಕಂದು ಮಾಡಿ ಕೊಡ್ಬೋದು ಅನ್ಕೋತೀನಿ. ಅಕ್ಕಪಕ್ಕ ಇದ್ದರೆ ಟ್ರೈ ಮಾಡಿ, ಬೆಳೀರಿ, ಎಲ್ಲರೂ ಒಳ್ಳೆಯದಾಗಲಿ. ಈ ಥರ ಹೊಸ ಹೊಸ ಆವಿಷ್ಕಾರಗಳು ನಮ್ಮ ರೈತರಿಗೆ ಹಾಗೂ ಪ್ರಕೃತಿಗೆ ಒಳ್ಳೆಯದಾಗುತ್ತೋ ಇಲ್ಲ ಇದರಿಂದ ಕಡಿಕಾಗುತ್ತೋ ಅದು ನನಗೆ ಗೊತ್ತಿಲ್ಲ. ತಿಳಿದವರು ಇದ್ರ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯ ಹೇಳಿ. ಇದರಿಂದ ಒಳ್ಳೆಯದಾಗುತ್ತೋ ಇಲ್ಲ ಕೆಟ್ಟದಾಗುತ್ತೋ. ಯಾಕೆಂತ ಅಂದರೆ ಮೂಲ ಬಾಳೆ ಬಂದ್ಬಿಟ್ಟು ಒಂದೇ ಗೊನೆ, ಅದನ್ನು ಈ ಥರ ಎಲ್ಲ ಮಾಡಿ 2 ಗೊನೆ 4 ಗೊನೆ ಮಾಡ್ತಾಯಿದ್ದೀವಿ. ಇದು ಮನುಷ್ಯನ ದುರಾಸೆನೋ ಇಲ್ಲ ಕುತೂಹಲನೋ ಇಲ್ಲ ಏನೋ, ಇದ್ರ ಬಗ್ಗೆ ಅಭಿಪ್ರಾಯ ನಿಮಗೆ ಬಿಟ್ಟಿದ್ದು. ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.